ಒಕ್ಕೂರಿನಿಂದ ಒಂದೇ ಒತ್ತಾಯ, ಅವ್ರನ್ನ ಈ ಸಚಿವ ಸಂಪುಟದಲ್ಲಿ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಯಾವುದೇ ಕಾರಣಕ್ಕೂ ಎರಡನೇ ಪಟ್ಟಿನಲ್ಲಿ ಕೈ ಬಿಡಕೂಡದು. ಮತ್ತು ಕೈ ಬಿಟ್ರೆ ಈಗಾಗಲೇ ದಲಿತ ಸಮುದಾಯ ನಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಬೇಕಾಗಿತ್ತು, ಅದರಲ್ಲಿ ನೋವಲ್ಲಿದ್ದೀವಿ. ಒಕ್ಕೂರಿನಿಂದ ಎಲ್ಲ ತಿರಸ್ಕರಿಸ್ಬಿಡ್ತೀವಿ. ನಮ್ಮ ಸ್ವಾಮೀಜಿಯವರು ಕೂಡ ಕರೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಮಾದೇವಪ್ಪನ ಕೈ ಬಿಟ್ರೆ ನಮ್ಮ ಬೀದಿಗಳಿಗೆ ಕಾಂಗ್ರೆಸ್ ಪಕ್ಷದವರು ಯಾರು ಬರಕ್ ಕೂಡದು, ಬಂದ್ರೆ ಅದು ಬೇರೆ ರೀತಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ನಮ್ಮ ನಾಯಕರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ ಎರಡನೇ ಪಟ್ಟಿಯಲ್ಲಿ ಮಾದೇವಪ್ಪರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ದೊರಕಲೇಬೇಕು. ಸ್ಥಾನ ದೊರಕಲಿಲ್ಲ ಅಂದ್ರೆ ಮುಂದಿನ ಹಂತಗಳಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಅವ್ರು ಸಿಗೋವರೆಗೂ ಕೂಡ ನಾವು ಹೋರಾಟ ನಿರಂತರವಾಗಿರುತ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಸೇರಿ ಒಕ್ಕೂರಿನಿಂದ ಮಾದೇವಪ್ಪರಿಗೆ ಸಚಿವ ಸಂಪುಟದಲ್ಲಿ ಉನ್ನತವಾದ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದೇ ರೀತಿ ಇನ್ನು ಸ್ವಾಮೀಜಿಯವರು ಕೂಡ ಕರೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಮಾದೇವಪ್ಪನ ಕೈ ಬಿಟ್ರೆ ನಮ್ಮ ಬೀದಿಗಳಿಗೆ ಕಾಂಗ್ರೆಸ್ ಪಕ್ಷದವರು ಯಾರು ಬರಕ್ ಕೂಡದು, ಬಂದ್ರೆ ಅದು ಬೇರೆ ರೀತಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ನಮ್ಮ ನಾಯಕರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ ಎರಡನೇ ಪಟ್ಟಿಯಲ್ಲಿ ಮಾದೇವಪ್ಪರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ದೊರಕಲೇಬೇಕು. ಸ್ಥಾನ ದೊರಕಲಿಲ್ಲ ಅಂದ್ರೆ ಮುಂದಿನ ಹಂತಗಳಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಅವ್ರು ಸಿಗೋವರೆಗೂ ಕೂಡ ನಾವು ಹೋರಾಟ ನಿರಂತರವಾಗಿರ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಪ್ರಿಪೇರ್ ಮಾಡಿ ಮಾದೇವಪ್ಪನವ್ರನ್ನ ಕೈ ಬಿಟ್ಟಿರ್ತಾರೆ ಅಂತ ನನಗೆ ಒಂದು ಅನುಮಾನ ಆಗಿದೆ. ಹಾಗಾಗಿ ಈ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಮತ್ತೆ ಮಾದೇವಪ್ಪನವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ. ತಾರೀಕು ಬೆಂಗಳೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟದಲ್ಲಿ ಒಂದು ಅದ್ದೂರಿ ಪ್ರತಿಭಟನೆಯನ್ನ ಮಾಡಿ ಆ ಮೂಲಕ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ. ಅಲ್ಲೂ ಕೂಡ ಒಂದು ಒಮ್ಮತದ ನಿರ್ಣಯವನ್ನ ನಾವು ಕೈಗೊಂಡಿದ್ದೀವಿ. ನೀವೇನಾದ್ರೂ ಎರಡನೇ ಸಚಿವ ಸಂಪುಟದಲ್ಲಿ ಮಹದೇವಪ್ಪರವರನ್ನ ಮಂತ್ರಿಗಿರಿ ಕೊಡದೆ ಹೋದ್ರೆ ಮುಂದಿನ ಬಾರಿ ಈ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಶೂನ್ಯ ಸೀಟುಗಳನ್ನ ಗಳಿಸೋದಂತೂ ನಿಜ, ಖಂಡಿತವಾಗೂ.